ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ ಅದರ ಬಗ್ಗೆ ಒಂದು ಶಾರ್ಟಾಗಿ ನಿಮಗೆ ಶೇರ್ ಮಾಡಬೇಕೆನ್ನುವಂಥ ಒಂದು ವಿಡಿಯೋನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂತಂದರೆ ಏನು ಸ್ನೇಹಿತರೆ, ಎಷ್ಟು ಗೊಂದಲವಾಗಿದೆ ಅಂತಂದರೆ, ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾಯಿದ್ದಾರೆ ವಾಟ್ಸಪ್ಪಲ್ಲಿ ಆಗಲಿ ಅಥವಾ ಯೂಟ್ಯೂಬ್ ವಿಡಿಯೋ ಕಾಮೆಂಟಲ್ಲಿ ಮೆಸೇಜ್ ಮಾಡ್ತಾಯಿದ್ದಾರೆ. ಸರ್ ಏನಿದೆ ಸರ್ ಇದು, ಯಾಕೆ ಇಷ್ಟು ಡಿಫ್ರೆಂಟ್ ಆಗಿದೆ, ಡಿಫಿಕಲ್ಟಿ ಆಗಿದೆ, ಅರ್ಥ ಆಗ್ತಾಯಿಲ್ಲ ಸರ್. ಇದು HIO ಮತ್ತು PHCOಗಳ ಪೋಸ್ಟ್ಗಳನ್ನು ಇವಾಗ ನರ್ಸಸ್ಗಳ ಕೊಡ್ತಾ ಇದ್ದಾರೆ. ಸೊ ನಾವು ಅಪ್ಲೈ ಮಾಡಬಹುದಾ ಅಥವಾ ಮಾಡಬೇಕಾ ಇಲ್ಲ ಎನ್ನುವಂಥ ಗೊಂದಲಗಳಿದ್ದಾವೆ ಸ್ನೇಹಿತರೆ. ಸೊ ನಾವು ಡೀಟೇಲ್ ಆದಂಥ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಮಾಡಿ ಶೇರ್ ಮಾಡಿದ್ದೀವಿ ನಿನ್ನೆ. ಆದರೂ ಸಹ ಅದರ ಒಂದು ಬ್ರೀಫಾಗಿ ತಗೊಂಡು ನಿಮ್ಮೊಂದಿಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಕಂಪ್ಲೀಟ್ ಈ ವಿಡಿಯೋನ ನೋಡಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನರಿಗೆ ನಾವು ಇಷ್ಟೆಲ್ಲ ಡಿಸ್ಟರ್ಬ್ ಆಗಿ ಇದನ್ನು ನಾವು ಜನರ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಸಹ ಕೆಲವರಿಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಇಲ್ಲ ಸ್ನೇಹಿತರೆ. ಒಂದು ವಿಡಿಯೋ ಬಂದ ಕೂಡಲೇ, ಒಂದು ಏನೋ ಮೆಸೇಜ್ ಬಂದ ಕೂಡಲೇ ಪರ್ಸ್ನಲಾಗಿ ಒಂದು ಮೆಸೇಜ್ ಮಾಡಿಬಿಟ್ಟು ಸರ್ ಇದು ಏನು ನನಗೆ ತಿಳಿಸಿ ಅಂತಾರೆ ಸ್ನೇಹಿತರೆ. ಸೊ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಏನಂತಂದರೆ, ನಾವು ಯಾವ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತೀವಿ ಅಂತಂದರೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ ಸ್ನೇಹಿತರೆ. ಆದರೆ ನೀವು ಪರ್ಸ್ನಲ್ ಮೆಸೇಜ್ ಮಾಡಿಬಿಟ್ಟು ಪ್ಲೀಸ್ ಇದು ಎಕ್ಸ್ಪ್ಲೇನ್ ಮಾಡಿ ಏನಿದೆ ಅಂತ ಕೇಳಿದರೆ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಸಹ ಈ ಒಂದು ಗೊಂದಲವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಏನು ಅಂತಂದರೆ, ಇದು ಜಸ್ಟ್ ಡ್ರಾಫ್ಟ್ ನೋಟಿಫಿಕೇಷನ್ ಇದೆ ಸ್ನೇಹಿತರೆ. ಡ್ರಾಫ್ಟ್ ನೋಟಿಫಿಕೇಷನ್ ನಮ್ಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ಇದನ್ನು ಅಬ್ಜೆಕ್ಷನ್ ಕೂಡ ಮಾಡಲಿಕ್ಕೆ ಸುಮಾರು 15 ಡೇಸ್ ಟೈಮನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರಾದರೂ ಅದನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಬ್ಜೆಕ್ಷನ್ ಕೂಡ ನೀವು ಮಾಡಬಹುದು. ಅಥವಾ ಸಜೆಷನ್ಸು ಏನಾದರೂ ಇದ್ದರೆ ನಿಮ್ಮ ಒಂದು ಆ ಒಂದು ಪರ್ಟಿಕ್ಯುಲರ್ ಲೆಟ್ರಲ್ಲಿ ನೀವು ಬರೆದು ಕಳಿಸ್ಬೋದು ಸ್ನೇಹಿತರೆ. ಇದು ಜಸ್ಟ್ ಡ್ರಾಫ್ಟ್ ಆಗಿದೆ. ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ವಿದಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಇದು ಒಂದು ಚೇಂಜಸ್ ಕಂಪ್ಲೀಟ್ ಆಗಿರುತ್ತೆ. ಅಂದರೆ ಕಾನೂನಾಗುತ್ತೆ. C&R ರೂಲ್ಸ್ ಏನು ಚೇಂಜಸ್ ಇದ್ದಾವೆ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಏನಿದೆ ಅಂದರೆ, 20 ಆಗಸ್ಟ್ 2026ರಂದು ಪ್ರಕಟವಾದ ಕರ್ನಾಟಕ ಸರ್ಕಾರದ 10 ಪುಟಗಳ ಗೆಜೆಟ್ ಅಧಿಸೂಚನೆಯನ್ನು ನಾನು ಓದಿದ್ದೇನೆ. ಇದರಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂದರೆ PHCO ಮತ್ತು HIO ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾಪಿಸಲಾದ ವಿಶೇಷ ನಿಯಮಗಳ ಸ್ಪೆಷಲ್ ರೂಲ್ಸ್ ಕರಡು ಇದೆ. ಅಂತಂದರೆ ಡ್ರಾಫ್ಟ್ ಏನಿದೆ ಸ್ನೇಹಿತರೆ, ವಿಶೇಷ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಇನ್ನೂ ಅಂತಿಮ ನೇಮಕಾತಿ ಅಧಿಸೂಚನೆ ಅಲ್ಲ. ಅಂತಂದರೆ ನಾವು ಇವಾಗ ಡಿಸ್ಕಸ್ ಏನು ಮಾಡಿದ್ದೀವಿ, ಇದೇನೋ ಅಂತಿಮವಾದಂತಹ ಒಂದು ನೇಮಕಾತಿ ಅಲ್ಲ ಸ್ನೇಹಿತರೆ. ಇದು ಜಸ್ಟ್ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಇದನ್ನು ಚೇಂಜ್ ಕೂಡ ಮಾಡಬಹುದು, ನಿಮ್ಮೊಂದಿಗೆ ಹಂಚ್ತಾ ಇದ್ದಾರೆ. ಸೊ ದ್ಯಾಟ್ ಇಫ್ ಯು ಆರ್ ಅಗ್ರಿ ಕಂಟಿನ್ಯೂ, ಇಲ್ಲ ಅಂತಂದರೆ ಚೇಂಜಸ್ ಕೂಡ ಆಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿದಿನ್ 15 ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಅತ್ಯಂತ ಪ್ರಮುಖವಾದ ಅಂಶಗಳು ಏನು ಅಂತಂದರೆ, ಹುದ್ದೆಗಳ ಸಂಖ್ಯೆ, ವೇತನ ಶ್ರೇಣಿ, ಪ್ರಮುಖ ಅರ್ಹತೆ, ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತಂದರೆ PHCO ಮಹಿಳಾ ಹುದ್ದೆ, ಮಹಿಳೆಯರಿಗಾಗಿ ಸ್ಪೆಷಲಿ ಎಷ್ಟು ಹುದ್ದೆ ಅಂತಂದರೆ 1205 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ANM ಹುದ್ದೆಗಳು ಓನ್ಲಿ ಫಾರ್ ಫೀಮೇಲ್ ಸ್ಟಾಫ್ಗಳು ಅಪ್ಲೈ ಮಾಡಬಹುದು ಅಭ್ಯರ್ಥಿಗಳು ಸ್ನೇಹಿತರೆ. ಅದಲ್ಲದೆ ಇದು ಒಂದು ಎಷ್ಟಿರುತ್ತೆ ಬೇಸಿಕ್ ಅಂತಂದರೆ 37,500 ರೂಪಾಯಿಯಿಂದ 76,100 ರೂಪಾಯಿಗಳು. ಮಹಿಳೆಯರು ಯಾರಿದ್ದಾರೆ ಅಪ್ಲೈ ಮಾಡಬೇಕಂತ ಇದ್ದಾರೆ, SSLC ಪ್ಲಸ್ JHA, ANM ಅಥವಾ ನರ್ಸಿಂಗ್ ಡಿಪ್ಲೊಮಾ ಅಥವಾ BSc ನರ್ಸಿಂಗ್ ಪಾಸಾದವರಿಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ. ಇಲ್ಲೇ ಗೊಂದಲದ ವಿಷಯ ಇದೆ ಸ್ನೇಹಿತರೆ. ಏನು ಗೊಂದಲ ಕಾಡ್ತಾ ಇದೆ ಜನರಿಗೆ ಅಂತಂದರೆ, ಸರ್ ನಾನು ನರ್ಸಿಂಗ್ ಮಾಡಿದ್ದೀನಿ, ನಾನು ಅಪ್ಲೈ ಮಾಡಬಹುದಾ ಇಲ್ಲ ಅಂದರೆ, ಹೌದು ಮಾಡಬಹುದು.
ಆಮೇಲೆ ಸರ್ ನಾನು ಇದು JHA ಮೇಲ್ ವರ್ಕರ್ ಇದ್ದೀನಿ ಅಥವಾ ANM ಟ್ರೈನಿಂಗ್ ಮುಗಿಸ್ಕೊಂಡಿದ್ದೀನಿ, ನಾನು ಅಪ್ಲೈ ಮಾಡಬಹುದಾ ಇಲ್ಲ ಅಂತಂದರೆ ಅವರುಗಳು ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದು ಏನು ಅಂತಂದರೆ ಚೇಂಜಸ್ ತಂದಿದ್ದಾರೆ ಇದರಲ್ಲಿ. ಯಾರು ಬರೀ ಈ ಒಂದು ANM ಇದ್ದರೆ ಮಾತ್ರ ಅಪ್ಲೈ ಮಾಡಬಹುದು ಇಲ್ಲವ ಅನ್ನುವಂಥ ಗೊಂದಲ ಎಲ್ರಿಗೂ ಇದೆ ಸ್ನೇಹಿತರೆ. ಸೊ ಈ ಒಂದು GNM ಅಥವಾ BSc ನರ್ಸಿಂಗ್ ಕೂಡ ಈ ಒಂದು 1205 ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ತದನಂತರ ಬರುವುದು HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಸುಮಾರು 300 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಅವರಿಗೆ ಕೂಡ ಈ ಒಂದು ಬೇಸಿಕ್ 37,500 ರೂಪಾಯಿ ಮತ್ತು 76,100 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೇಮ್ PHCO ಆಗಲಿ ಅಥವಾ HIO ಆಗಲಿ ಅವರ ಪೇ ಸ್ಕೇಲ್ ಸೇಮ್ ಇರುತ್ತೆ ಸ್ನೇಹಿತರೆ. ಯಾರು ಅಪ್ಲೈ ಮಾಡಬಹುದು ಅಂತಂದರೆ ಈ 300 ಪೋಸ್ಟ್ಗಳಿಗೆ SSLC ಪ್ಲಸ್ ನಿಗದಿತ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿದರು, ಇಲ್ಲ ಅಂತಂದರೆ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಮಾಡಿದವರು, ಅದಲ್ಲದೆ ಅರ್ಹತೆ ಅಥವಾ PUC ಸೈನ್ಸ್ ಪ್ಲಸ್ ನಿಗದಿತ ಡಿಪ್ಲೊಮಾ ಅರ್ಹತೆ, ಈ ಮೂರಿದ್ದಾವೆ ಸ್ನೇಹಿತರೆ. ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಅಥವಾ ಈ ಒಂದು ಹೆಲ್ತ್ ಡಿಪ್ಲೊಮಾ ಮಾಡಿದವರು, ಅದಲ್ಲದೆ ಇದರಲ್ಲಿ ಕೂಡ ನಮ್ಮ BSc ಅಥವಾ GNM ಮಾಡಿದವರು ಕೂಡ ಅಪ್ಲೈ ಮಾಡಬಹುದು ಮೇಲ್ ಸ್ಟಾಫ್ಗೆ ಸ್ನೇಹಿತರೆ. 300 ಪೋಸ್ಟ್ ಇದ್ದಾವೆ. ಶೆಡ್ಯೂಲ್ ಪ್ರಕಾರ 1205 PHCO, 300 HIO, ಒಟ್ಟು 1505 ಪೋಸ್ಟುಗಳಿದ್ದಾವೆ. ಈ ಒಂದು ಪ್ರಸ್ತಾಪನೆ ಏನು ಮಾಡಲಾಗಿದೆ ಅದರಲ್ಲಿ PHCO ನರ್ಸಿಂಗ್ ಅಭ್ಯರ್ಥಿಗೆ ಅತ್ಯಂತ ಪ್ರಮುಖ ಅಂತಂದರೆ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ನಾನು GNM ಮುಗಿಸಿದ್ದೀನಿ, ನಾನು BSc ಮುಗಿಸಿದ್ದೀನಿ ನರ್ಸಿಂಗಲ್ಲಿ, ಸೊ ದ್ಯಾಟ್ ನಾನು ಅಪ್ಲೈ ಮಾಡಬಹುದಾ ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡಬಹುದು. ಯಾರು ಆಕಾಂಕ್ಷಿಗಳಿದ್ದಾರೆ, ಗೌರ್ಮೆಂಟ್ ಜಾಬ್ ಬರ್ತಾ ಇಲ್ಲ, ಏನು ಮಾಡಬೇಕು ಎನ್ನುವರಿದ್ದಾರೆ, ಕಾಂಪಿಟೇಷನ್ ಅಂತೂ ತುಂಬ ಇದೆ, ಎಕ್ಸಾಮ್ಸ್ ಇರುತ್ತೆ, ಮತ್ತೊಂದು ಆಸ್ಕಿ ಇರುತ್ತೆ, ಆದರೂ ಸಹ ನೀವು ಅಪ್ಲೈ ಮಾಡಬಹುದು. ಅದಲ್ಲದೆ PHCO ಹುದ್ದೆಗೆ ಕೇವಲ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಓನ್ಲಿ ಫೀಮೇಲ್ ಸ್ಟಾಫ್ಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಇದು ಒಂದು PHCO ಆಯಿತು. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ತರಬೇತಿ ಪ್ರಮಾಣ ಪತ್ರ, ಹಿಂದೆ ANM ಹೆಲ್ತ್ ವರ್ಕರ್ ಎಂದು ಕರೆಯಲಾಗುತ್ತಿತ್ತು. ಇವರುಗಳು ನರ್ಸಿಂಗ್ ಮಿಡ್ವೈಫರಿ ಅಥವಾ ಸೈಕ್ಯಾಟ್ರಿ ನರ್ಸಿಂಗ್ ಡಿಪ್ಲೊಮಾ ಅಥವಾ ಭಾರತದಲ್ಲಿ ಕಾನೂನುಬದ್ಧವಾಗಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ BSc ನರ್ಸಿಂಗ್ ಪದವಿ ಪಡೆದವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ನರ್ಸಿಂಗ್ ಅರ್ಹತೆಯ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಾಯಿತರಾಗಿರಬೇಕು. ಇದು ಬಹಳ ಪ್ರಮುಖ ಅಂಶ. ಈ ಕರಡಿನಲ್ಲಿ BSc ನರ್ಸಿಂಗನ್ನು PHCO ಹುದ್ದೆಗೆ ಅರ್ಹ ವಿದ್ಯಾರ್ಥಿಯಾಗಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಅಂತಂದರೆ ಯಾರು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾರೆ, ಯಾರು GNM ಅನ್ನು ಕಂಪ್ಲೀಟ್ ಮಾಡಿದ್ದಾರೆ, ಅವರುಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಬಂದು HIO ನರ್ಸಿಂಗ್ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ. HIO ಹುದ್ದೆಗೆ ಕರಡಿನಲ್ಲಿ ಹಲವು ಅರ್ಹತಾ ಮಾರ್ಗಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ವರ್ಷಗಳು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಆ್ಯಂಡ್ ಸೈಕ್ಯಾಟ್ರಿ ನರ್ಸಿಂಗ್ ಅಥವಾ BSc ಪದವಿ ಸೇಮ್ ಇರುತ್ತೆ ಸ್ನೇಹಿತರೆ. ಇಲ್ಲಿ 300 HIO ಪೋಸ್ಟ್ಗಳಿದ್ದಾವೆ. ಮೇಲ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರುಗಳು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಕೂಡ ಗೊಂದಲ ಏನಿದೆ ಅಂತಂದರೆ HIO ಪೋಸ್ಟು ಅಥವಾ ನಾವು ನರ್ಸಿಂಗ್ ಆಫೀಸರ್ ಆಗ್ತೀವ ತದನಂತರ ಅಂತಂದರೆ ಆ್ಯಸ್ ಪರ್ ದ ನ್ಯೂ ಡ್ರಾಫ್ಟ್ ನೋಟಿಫಿಕೇಷನ್ ಪ್ರಕಾರ ಅವರು ಯಾರು ಮೇಲ್ ವರ್ಕರ್ ಮಾಡಿದ್ದಾರೆ, ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಇದ್ದಾರೆ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರುಗಳನ್ನು ಕೂಡ ಅರ್ಹರಾಗಿರ್ತಾರೆ ಇದನ್ನು ಅಪ್ಲೈ ಮಾಡಲಿಕ್ಕೆ. ಅದಲ್ಲದೆ BSc ಮಾಡಿದವರು GNM ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಒಂದು ವೇಳೆ ನೀವು GNM ಮಾಡಿಕೊಂಡು BSc ಮಾಡಿಕೊಂಡು ಏನೈತಿ ಅಂತಂದರೆ ನಾನು ಈ ಜಾಬ್ ತೊಗೊಂಡ್ಬಿಟ್ಟು ತದನಂತರ ನಾನು ಆ್ಯಸ್ ಎ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತೀನಿ ಅಂತಂದರೆ ಅದು ಬರೋಂಗಿಲ್ಲ ಸ್ನೇಹಿತರೆ. ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ HIOದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದು,
ಅದನ್ನೇ ನೀವು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಬಿಕಾಸ್ ದ ಕೆಡರ್ ಈಸ್ HIO. ಇದು ಅಡಿಷ್ನಲ್ ಆಗಿ ಸರ್ಕಾರದವರು ಈ ಒಂದು ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಡೌಟ್ ಇಲ್ಲ, HIOಗಳಾಗಲಿ ಅಥವಾ ANMಗಳ ಸಂಘಗಳಾಗಲಿ ಅಥವಾ ಕಮ್ಯುನಿಟಿ ಹೆಲ್ತ್ ಆಫೀಸರ್ CHOಗಳ ಸಂಘಗಳು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮಾಡಬಹುದು 100% ಆಗಿ. ಆದರೂ ಸಹ ಇಲ್ಲಿ ಬ್ಯಾಲೆನ್ಸ್ ಆಗಿ ಹೇಳಬೇಕಾದ್ರೆ HIO ಕೂಡ ಎಲಿಜಿಬಲ್ ಇದ್ದಾರೆ. ಅಂದರೆ ಮೇಲ್ ವರ್ಕರ್ ಯಾರು ಡಿಪ್ಲೊಮಾಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಲ್ಲದೆ GNM ಮತ್ತು BSc ನರ್ಸಿಂಗ್ದವರು ಕೂಡ ಎಲಿಜಿಬಲ್ ಇದ್ದಾರೆ ಈ ಪೋಸ್ಟ್ಗಳಿಗೆ ಅಂದು ಹೇಳಬಹುದು ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಅಂದರೆ, ಇದು ಕೇವಲ ವಿದ್ಯಾರ್ಹತೆ ಆಧಾರದ ಮೇಲೆ ನಡೆಯುವ ಆಯ್ಕೆ ಅಲ್ಲ. ಅಂತಂದರೆ ಮೆರಿಟ್ ಕಮ್ ಡೈರೆಕ್ಟ್ ಸೆಲೆಕ್ಷನ್ ಏನಿಲ್ಲ ಸ್ನೇಹಿತರೆ. ಇಲ್ಲಿ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ. PHC ಮತ್ತು HIOಗಳು ಎರಡಕ್ಕೂ ಒಂದು ಎಕ್ಸಾಮ್ ಇರುತ್ತೆ. ಅಂದರೆ ಪೇಪರ್ 1 80 ಅಂಕಗಳು, ಪೇಪರ್ ನಂಬರ್ 1ಗೆ 80 ಅಂಕಗಳು, ಪೇಪರ್ ನಂಬರ್ 2ಗೆ 80 ಅಂಕಗಳು ಇರ್ತವೆ ಸ್ನೇಹಿತರೆ. ಲಿಖಿತ ಪರೀಕ್ಷೆ 160 ಅಂಕಗಳು, ರೈಟಿಂಗಲ್ಲಿರುವಂಥದ್ದು 160 ಅಂಕಗಳು ಒಟ್ಟಲ್ಲಿ. ತದನಂತರ ಪ್ರಾಕ್ಟಿಕಲ್ ಆಸ್ಕಿ ಅಂತಂದರೆ ಒಂದು ಕ್ವಶನ್ ಕೊಡ್ತಾರೆ, ಅದು ಎಕ್ಸ್ಪ್ಲೇನ್ ಮಾಡುತ್ತಾ ನಾವು ಪ್ರಾಕ್ಟಿಕಲ್ ಮಾಡಬೇಕು. ಸುಮಾರು 40 ಅಂಕಗಳಿರ್ತವೆ. ಒಟ್ಟು 160 + 40 200 ಅಂಕಗಳಿರ್ತವೆ ಸ್ನೇಹಿತರೆ. ಇಂಟರ್ವ್ಯೂ ಏನೂ ಇರುವುದಿಲ್ಲ ಸ್ನೇಹಿತರೆ. ಆಸ್ಕಿ ಮತ್ತು ಎಕ್ಸಾಮ್ ಬಿಟ್ಟು ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇರುವುದಿಲ್ಲ. ಹಾಗಾದರೆ ಗೌರ್ಮೆಂಟ್ NHM ಗುತ್ತಿಗೆ ಸೇವೆಗೆ ಹೆಚ್ಚುವರಿ ಅಂಕಗಳು. ಈ ಅಂಶ ಈಗಾಗಲೇ NHM ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಬಹಳ ಮುಖ್ಯವಾದದ್ದು. ಅಂತಂದರೆ ಸರಿಸುಮಾರು 15 ವರ್ಷ 18 ವರ್ಷದಿಂದ ಈ ಒಂದು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ NHM ಅಥವಾ NRHM ಅಡಿಯಲ್ಲಿ ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ನರ್ಸಿಂಗ್ ಆಫೀಸರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಮತ್ತು HIOಸ್ಗಳು ಆಮೇಲೆ PHCSಗಳು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಇಲ್ಲಿ ಮಟ್ಟ ಯಾವುದೇ ರೀತಿಯಾದಂಥ ಪರ್ಮನೆಂಟ್ ಆಗಿಲ್ಲ ಸ್ನೇಹಿತರೆ. ಅಂಥವರುಗಳಿಗೂ ಕೂಡ ಇದರಲ್ಲಿ ಅಪ್ಲೈ ಮಾಡಬಹುದು. ಅವ್ರಿಗೆ ಕೂಡ ಈ ಎಕ್ಸಾಮ್ಸ್ ಇರ್ತವೆ, ಪ್ರಾಕ್ಟಿಕಲ್ ಆಸ್ಕಿ ಇರುತ್ತೆ. ತದನಂತರ ಈ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅವರೂ ಕಾಂಪಿಟೇಷನಲ್ಲಿ ಇಡಿಸ್ತಾ ಇದ್ದಾರೆ. ಅಂತಂದರೆ ಬಿಕಾಸ್ ದೇ ಸರ್ವ್ಡ್ NHM, ಅದಕ್ಕೋಸ್ಕರ ಅವರಿಗೆ ಒಂದು ಆದ್ಯತೆ ನೀಡ್ತಾರೆ. ಅಂತಂದರೆ ಎಷ್ಟು ಪ್ರತಿ ಪೂರ್ಣಗೊಂಡ 1 ವರ್ಷದ ಸೇವೆಗೆ 1 ಅಂಕ, ಗರಿಷ್ಠ 5 ಅಂಕಗಳನ್ನು ನೀಡಲಾಗುತ್ತದೆ. ಅಂತಂದರೆ 5 ಮಾರ್ಕ್ಸ್ ಮಟ್ಟ ನೀಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೆಚ್ಚುವರಿ ಅಂಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳಿಗೆ ಸೇರಿಸಿ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುವುದು. ಅಂದರೆ 200 ಮಾರ್ಕ್ಸ್ ಏನಿದ್ದಾವೆ ಅದರಲ್ಲಿ ಅಟೆಂಪ್ಟ್ ಮಾಡಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ನೋಡಿಕೊಂಡು ಅದರಲ್ಲಿ ಈ ಒಂದು 5 ಮಾರ್ಕ್ಸನ್ನು ಸೇರುವಂಥ ಪ್ರಾವಧಾನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಯೋಮಿತಿ ಸಡಿಲಿಕೆ. ಕರಡಿನಲ್ಲಿ ಪ್ರಸ್ತುತ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಗಿಂತ 3 ವರ್ಷಗಳ ಸಾಮಾನ್ಯ ವಯೋಮಿತಿ ಸಡಿಲಿಕೆ. ಅರ್ಹ ಕರ್ನಾಟಕ ಸರ್ಕಾರ NHM NRHM ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರಿಗೆ ಪ್ರತಿ ಸೇವಾ ವರ್ಷಕ್ಕೆ 1 ವರ್ಷ ಸಡಿಲಿಕೆ, ಗರಿಷ್ಠ 10 ವರ್ಷಗಳವರೆಗೆ. ಅಂತಂದರೆ ಜನರಲ್ ಆಗಿ 3 ವರ್ಷಗಳ ಕಾಲ ಈ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ. ಅದಲ್ಲದೆ ಯಾರು NHM ಅಲ್ಲಿ ದುಡಿತಾ ಇದ್ದಾರೆ ಅವರುಗಳಿಗೆ 10 ವರ್ಷದ ಕಾಲ ಈ ಒಂದು ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅಪ್ ಟು ದ ಏಜ್ ಆಫ್ 50 ಇಯರ್ಸ್ ಅವರು ಅಪ್ಲೈ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಎಲ್ಲ ಸಡಿಲಿಕೆ ಸೇರಿಸಿದ್ದರೂ ಅರ್ಜಿಯ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸು 50 ವರ್ಷಗಳ ಕಾಲ ಮೀರಿರಬಾರದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ತದನಂತರ ಬರುವುದು ಏನು ಅಂತಂದರೆ ಕನ್ನಡ ಭಾಷೆಯ ಅವಶ್ಯಕತೆ. ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 150 ಅಂಕಗಳಲ್ಲಿ ಕನಿಷ್ಠ 50 ಅಂಕಗಳು ಪಡೆದು ಉತ್ತೀರ್ಣರಾಗಿರಬೇಕು. ಅಂತಂದರೆ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರಲಿಲ್ಲ ಅಂತಂದರೆ ಅಂಥವರುಗಳಿಗೆ ಒಂದು ಪರೀಕ್ಷೆ ಇರುತ್ತೆ. ಅದರಲ್ಲಿ 150 ಮಾರ್ಕ್ಸ್ಗಳಿರ್ತವೆ. ಮಿನಿಮಮ್ ಆಗಿ 50 ಮಾರ್ಕ್ಸ್ಗಳು ತೊಗೊಂಡ್ರೆ ಪಾಸ್ ಆಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. PHCO ಪರೀಕ್ಷೆ ಪ್ರಮುಖ ಸಿಲೆಬಸ್ ಏನಿದೆ, ಆಮೇಲೆ ಹುದ್ದೆ ತಯಾರಿ ನಡೆಸುವ ನರ್ಸಿಂಗ್ ಅಭ್ಯರ್ಥಿಗಳಿಗೆ PHCO ಅಂದರೆ ಪೇಪರ್ 1 80 ಅಂಕಗಳಲ್ಲಿ ಇರುವಂಥದ್ದು ಏನು ಅಂತಂದರೆ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ 10, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ 20 ಅಂಕಗಳು, ಜನರಲ್ ನಾಲೆಡ್ಜ್ GK 20 ಅಂಕಗಳು, ಜನರಲ್ ಇಂಗ್ಲೀಷ್ 20 ಅಂಕಗಳು, ಆಮೇಲೆ ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ಸ್ 10 ಅಂಕಗಳು, ಆಮೇಲೆ 2ನೇ ಪೇಪರಲ್ಲಿ 80 ಅಂಕಗಳು, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಹೆಲ್ತ್ ಪ್ರಮೋಷನ್ಸ್, ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್ 10,
ಅಂಕಗಳು, ಸೈಕಾಲಜಿ 10 ಅಂಕಗಳು, ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ 10 ಅಂಕಗಳು, ಅನಾಟಮಿ ಆ್ಯಂಡ್ ಫಿಸಿಯಾಲಜಿ 10 ಅಂಕಗಳು, ಹೆಲ್ತ್ ಸೆಂಟರ್ ಮ್ಯಾನೇಜ್ಮೆಂಟ್ 20 ಅಂಕಗಳು. ಒಂದು ಅತ್ಯಂತ ಪ್ರಮುಖ ವಿಷಯ ಏನು ಅಂತಂದರೆ ಇದು ಇನ್ನೂ ಡ್ರಾಫ್ಟ್ ಸ್ಪೆಷಲ್ ರೂಲ್ಸ್ ನೋಟಿಫಿಕೇಷನ್ ಮಾತ್ರ. ಇಷ್ಟೆಲ್ಲ ಡಿಸ್ಕಸ್ ನಾವು ಏನು ಮಾಡ್ತಾ ಇದ್ದೀವಿ, CHOಸ್ಗಳು ಏನು ಮಾಡಬೇಕು, ಅಥವಾ ನರ್ಸಿಂಗ್ ಆಫೀಸರ್ಸ್ಗಳು ಏನು ಮಾಡಬೇಕು, ಅಥವಾ HIOಗಳು ಏನು ಮಾಡಬೇಕು, PHCಗಳು ಏನು ಮಾಡಬೇಕು ಅಂತಂದರೆ ಡ್ರಾಫ್ಟ್ ಇದೆ ಸ್ನೇಹಿತರೆ. ನಿಮಗೇನಾದರೂ ಅಬ್ಜೆಕ್ಷನ್ ಇದ್ದರೆ ದಯವಿಟ್ಟು ನೀವು ಅಬ್ಜೆಕ್ಷನ್ಗಳನ್ನು ಹಾಕಿ ಅದನ್ನು ಸರಿಪಡಿಸಿ ಮತ್ತು ಪುನಃ ಒಂದು C&R ರೂಲ್ಸ್ ತರುವಂಥ ಜವಾಬ್ದಾರಿ ಸರ್ಕಾರದಾಗುತ್ತೆ, ಡಿಪಾರ್ಟ್ಮೆಂಟ್ ಆಗುತ್ತೆ ಸ್ನೇಹಿತರೆ. ನಿಮಗೇನಾದರೂ ಇದರಲ್ಲಿ ಲೋಪ ಕಂಡು ಬಂದಲ್ಲಿ, ಯಾಕಂತಂದರೆ ಈ ಒಂದು ಪೋಸ್ಟ್ಗಳು ಎಲ್ಲ HIO PSO ಇರುವಂಥ ಪೋಸ್ಟ್ಗಳು ಇವರ ಇನ್ವಾಲ್ವ್ಮೆಂಟಲ್ಲಿ ಬರ್ತಾ ಇದ್ದಾರೆ. ಅಂತಂದರೆ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ನಮ್ಮ ಉಳಿಗಾಲ ಇಲ್ಲ, ಇವಾಗ CHO ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ ಫ್ಯೂಚರಲ್ಲಿ ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಫಿಲಪ್ ಮಾಡ್ತಾರಾ ಇಲ್ಲ ಎನ್ನುವಂಥದ್ದು. ಅದಲ್ಲದೆ ಈ ನಾವು ಸಬ್ ಸೆಂಟರ್ಗಳಲ್ಲಿ ಅಥವಾ PHC ಸೆಂಟರ್ಗಳಲ್ಲಿ ಇರುವಂತಹ ಮೇಲ್ ವರ್ಕರ್ಗಳಾಗಲಿ ಅಥವಾ ANMಸ್ಗಳಾಗಲಿ HIO PHCOಗಳು, ಸೊ ಅವರುಗಳ ಉಳಿಗಾಲ ಕೂಡ ಇಲ್ಲ. ಇನ್ ಫ್ಯೂಚರಲ್ಲಿ ಓನ್ಲಿ ನರ್ಸಸ್ಗಳನ್ನು ತಗೊಂಡು ಸರ್ಕಾರ ಕೆಲಸ ಮಾಡಿಕೊಳ್ಳುತ್ತೆ ಎನ್ನುವಂಥದ್ದು ಕೂಡ ಈ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸ್ನೇಹಿತರೆ. ಈ ನಿಯಮ ಅಂತಿಮವಾಗಿ ಅಫಿಷಿಯಲ್ ಗೆಜೆಟ್ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮಾತ್ರ ಜಾರಿಗೆ ಬರುತ್ತದೆ. ಅಂತಂದರೆ ಅಫಿಷಿಯಲ್ ಗೆಜೆಟ್ ಏನಿರುತ್ತೆ ಅದರಲ್ಲಿ ಪ್ರಕಟವಾದ ದಿನಾಂಕದಿಂದ ಮಾತ್ರ ಜಾರಿಯಲ್ಲಿರುತ್ತೆ. ಅಂತಂದರೆ ಆಫ್ಟರ್ 15 ಡೇಸ್ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂತಂದರೆ ಅದು ಕಾನೂನು ರೂಪ ತಡೆದುಕೊಂಡು ಬರುತ್ತೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. PSCO HIO ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಎಂದು ಪರಿಗಣಿಸಬಾರದು. ಅಂತಂದರೆ ಇದು ಅಫಿಷಿಯಲ್ ಆಗಿ ನಾವು ಕೊಡ್ತಾ ಇದ್ದೀವಿ ನೋಟಿಸ್ ಅನ್ನುವಂಥದ್ದನ್ನು ಪರಿಗಣಿಸಬಾರದು. ಸೊ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಒಂದು ಅಪಾರ್ಚುನಿಟಿ ಇದೆ, ಬಿಕಾಸ್ ಅಪಾರ್ಚುನಿಟಿಗಳು ಸಿಗ್ತಾ ಇಲ್ಲ. ಬಟ್ ನೀವು ಅಪ್ಲೈ ಮಾಡ್ತೀರಾ ಅಥವಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು ನೆಕ್ಸ್ಟ್ ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಇದರ ಅಬ್ಜೆಕ್ಷನ್ ಮಾಡುವುದಾದರೆ ಅಬ್ಜೆಕ್ಷನ್ ಮಾಡಿ, ಇಲ್ಲ ಇದೇ ಕರೆಕ್ಟ್ ಇದೆ ಅಂತಂದರೆ ಅದು ವೇಟ್ ಮಾಡಿಬಿಟ್ಟು ಆಫಿಷಿಯಲ್ ಆಗಿ ಈ ಡ್ರಾಫ್ಟಿಂದ ಯಾರು ಫೈನಲ್ ರಿಪೋರ್ಟ್ ಬರುತ್ತೆ, ಸೊ ಆಫಿಷಿಯಲ್ ರಿಕ್ರೂಟ್ಮೆಂಟ್ ಬರುತ್ತೆ, ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬಹುದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸ್ನೇಹಿತರೆ. ಎಷ್ಟೋ ಜನ ನನಗೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಕೇಳ್ತಾ ಇದ್ರು ಸ್ನೇಹಿತರೆ, ಮುಗಿದೋಯ್ತು ನಮ್ಮದು ಕತೆ, ಯಾಕಂತಂದರೆ ಇವರು ಈ ರೀತಿ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು PHCO HIOಗಳನ್ನು ನರ್ಸಿಂಗ್ ಆಫೀಸರ್ಗಳನ್ನು ರಿಕ್ರೂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ ಫ್ಯೂಚರಲ್ಲಿ ನಮ್ಮ ಫ್ಯೂಚರ್ ಏನೂ ಇಲ್ಲ ಅನ್ನುವಂಥದ್ದು ಕೆಲವೊಬ್ಬರು ಕೇಳ್ತಾ ಇದ್ರು ಸ್ನೇಹಿತರೆ. ಆದರೂ ಸಹ ಫ್ಯೂಚರ್ ಇದ್ದೇ ಇರುತ್ತೆ ಸ್ನೇಹಿತರೆ, ಬಟ್ ವಿ ನೀಡ್ ಟು ವೇಟ್ ಫಾರ್ ಅ ರೈಟ್ ಟೈಮ್ ಎನ್ನಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಾದರೂ ಹೊಸದಾಗಿ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಅವರಿಗೆ ಕೂಡ ಈ ಇನ್ಫಾರ್ಮೇಷನ್ ಸಿಗಬೇಕೆನ್ನುವಂಥದ್ದು ನನ್ನ ಆಸೆ ಇದೆ. ಕಾರಣ ಎಷ್ಟು ಜನ ಈ ಒಂದು ಇನ್ಫಾರ್ಮೇಷನ್ ವಂಚಿತರಾಗಿರ್ತಾರೆ ಸ್ನೇಹಿತರೆ, ಅದನ್ನು ವಿಶ್ಲೇಷಣೆ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡಬೇಕೆನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.